Hi guys, welcome back. Welcome back to my channel Navya Vlogs. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಅಕ್ಕನ ಮಗಳದು ಸ್ಪೋರ್ಟ್ಸ್ ಡೇ ಇದೆ. ಸೊ ಸ್ಪೋರ್ಟ್ಸ್ ಡೇಗೆ ಹೋಗೋಣ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಇವತ್ತು ಸ್ಪೋರ್ಟ್ಸ್ ಡೇ. ಆ ಆ ಸಣ್ಣ ಸಣ್ಣ ಮಕ್ಕಳು ಅವರು ನಗಾಡೋದು, ಅಳೋದು, ಕಿರ್ಚಾಡೋದು ಎಲ್ಲನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯಿತು. ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬಂತು. ಐ ಡೋಂಟ್ ನೋ ವೈ, ಬಟ್ ಆ ಒಂದು ಮೆಮೊರೀಸ್ ನೋಡೋದಕ್ಕೇನೆ, ನೆನ್ಪು ಮಾಡ್ಕೊಳ್ಳೋದಕ್ಕೇನೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅವಾಗವಾಗ ಕೆಲವೊಂದು ಥಿಂಗ್ಸ್ ಅಲ್ಲಿ ನಡೆದಾಗ ಅವು ನಮ್ಮ ಲೈಫಲ್ಲೂ ಇದು ನಡೆದಿತ್ತಲ್ಲ, ನಾವು ಹಿಂಗೆ ಇದ್ವೇನೋ, ಹಿಂಗೆ ಮಾಡ್ತಾ ಇದ್ವೇನೋ ಅನ್ನೋದು ತುಂಬ ಅನ್ನಿಸ್ತಿತ್ತು. ಸೊ ಹೋಗಿದ ತಕ್ಷಣ ಒಂದು ಪ್ರೇಯರ್ ಇತ್ತು. ಆ ಪ್ರೇಯರ್ ಆದಮೇಲೆ ಸ್ವಲ್ಪ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು ಮಕ್ಕಳದು. ಏನು ಅಂದರೆ ಈ ಮಕ್ಕಳಿಗೆ ಈ ಏಜಿಂದನೇ ಆ ಒಂದು ಯೂನಿಫಾರ್ಮಿಟಿ, ಒಂದು ಎಥಿಕ್ಸ್ ಅದೆಲ್ಲ ಹೇಳಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಸ್ಟೇಜ್ ಎಸ್ಪೆಷಲಿ. ಸೊ ಅದೆಲ್ಲ ನೋಡ್ತಿದ್ರೆ ನಮ್ಮ ಟೈಮಲ್ಲಿ ಸ್ಕೂಲ್ ಲೈಫೆಲ್ಲ ಹೇಗಿತ್ತು, ಇವಾಗಿನ ಕಲ್ಚರ್ ಹೇಗಿದೆ, ದರ್ ಇಸ್ ಅ ಲಾಟ್ ಡಿಫ್ರೆನ್ಸ್ ಹೇಳಬೇಕು ಅಂದರೆ. ಸೊ ಇವಾಗಿನ ಮಕ್ಕಳು ದೇ ಆರ್ ಲೈಕ್ ವೆರಿ ಫಾಸ್ಟ್, ದೇ ವಿಲ್ ಲರ್ನ್ ವೆರಿ ಫಾಸ್ಟ್. ಸೊ ಈ ಥರ ಎಲ್ಲ ಇದ್ದಾಗ ಮಕ್ಕಳಿಗೆ ಒಂದು ಸಣ್ಣ ಏಜಲ್ಲಿ ತುಂಬ ಬಿಯಾಂಡ್ ಸ್ವಲ್ಪ ಹೇಳ್ಕೊಡ್ಬೇಕಾಗತ್ತೆ. ಲೈಕ್ ಪಝಲ್ಸ್ ಆಗಿರಲಿ, ಲೈಕ್ ಏನು ಹೇಳೋದು, ದೇ ಆರ್ ರೆಡಿ ಟು ಲರ್ನ್ ವೆರಿ ಈಸಿಲಿ. ಹಾಗೆ ನೋಡಿದಾಗ ಇವರ ಆ್ಯಕ್ಟಿವಿಟೀಸು ಅಷ್ಟೇ. ಸ್ಪೋರ್ಟ್ಸ್ ಡೇಲಿ ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಇಟ್ಟಿದ್ರು. ಲೈಕ್ ಪಝಲ್ಸ್ ಅಂತೆ, ದೇ ಹ್ಯಾವ್ ಟು ಗೋ ರನ್, ಗೆಟ್ ಒನ್ ಪಝಲ್ ಆ್ಯಂಡ್ ದೇ ಹ್ಯಾವ್ ಟು ಕೀಪ್ ಇಟ್, ದೇ ಹ್ಯಾವ್ ಟು ಅಲಾಟ್ ಇಟ್ ಅಕಾರ್ಡಿಂಗ್ಲಿ. ಸೊ ಆ ಥರ ಒಂದಷ್ಟು ಪಝಲ್ಸ್ ಗೇಮ್ ಆಗಿರಲಿ, ಪಿರಮಿಡ್ ಮಾಡೋದಾಗಿರಲಿ, ಫ್ರಾಗ್ ಜಂಪ್, ಈ ಥರ ಎಲ್ಲ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇತ್ತು. ಬಟ್ ಹಳೇದೂ ಕ್ಯಾರಿ ಫಾರ್ವರ್ಡ್ ಮಾಡಿದರು ಒಂದಷ್ಟು ಆ್ಯಕ್ಟಿವಿಟೀಸು. ಬಟ್ ಹೊಸದಾಗಿ ಒಂದಷ್ಟು ಆ್ಯಕ್ಟಿವಿಟೀಸ್ ವಿಚ್ ಇಂಪ್ರೆಸ್ಡ್ ಮೀ, ಸಮಥಿಂಗ್ ಗುಡ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ ದ ಕೇಪಬಲ್ ಟು ಡೂ. ಅದನ್ನು ಅವ್ರು ಕಲ್ತ್ಕೊಂಡು ಮಾಡಿದಾರಲ್ವಾ, ದಟ್ ಈಸ್ ವೆರಿ ಗ್ರೇಟ್ ಇನ್ ದ್ಯಾಟ್ ಏಜ್ ಎಸ್ಪೆಷಲಿ. ನಮ್ಮ ಟೈಮಲ್ಲೆಲ್ಲ ಅದೆಲ್ಲ ಏನು ಮಾಡಿಸ್ತಿರ್ಲಿಲ್ಲ. ಬಟ್ ನಾವು ಕಿಡ್ಸ್ ಆರ್ ವೆರಿ ಸ್ಮಾರ್ಟ್, ದೇ ಕ್ಯಾನ್ ಡೂ ಎನಿಥಿಂಗ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಗೇಮ್ಸ್, ವೆನ್ ಇಟ್ ಕಮ್ಸ್ ಟು ಡಾನ್ಸ್, ಸಿಂಗಿಂಗ್ ಎಲ್ಲನೂ ಅಷ್ಟೇ. ಅವಾಗೆಲ್ಲ ನಾಚ್ಕೊಳ್ಳೋದು ಅದು ಇದೆಲ್ಲ ತುಂಬ ಇತ್ತು. ನಾನು ಮಾಡಲ್ಲ, ನೀನು ಮಾಡಲ್ಲ ಅಂತ. ಇವಾಗ ಆಪರ್ಚುನಿಟಿಗೋಸ್ಕರ ಫೈಟ್ ಮಾಡ್ತಾರೆ, ನನಗೆ ಬೇಕು ನನಗೆ ಬೇಕು ಅಂತ. ಸೊ ಎಷ್ಟು ಜನಕ್ಕೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ದ ಸೇಮ್ ಟೈಮ್ ಮಕ್ಕಳಿಗೆ ಚಿಯರ್ ಮಾಡೋಕ್ಕೆ ಬಂದಿದ್ದಾರೆ ಪೇರೆಂಟ್ಸ್. ಲೈಕ್ ದೇ ವೆರಿ ಹ್ಯಾಪಿ ಟು ಸಿ ದ ಚಿಲ್ಡ್ರನ್ಸ್ ಪಾರ್ಟಿಸಿಪೇಟಿಂಗ್, ಎಸ್ಪೆಷಲಿ ಅವ್ರವ್ರ ಕಿಡ್ಸ್ ಆ ಒಂದು ಗೇಮ್ ಸ್ಟಾರ್ಟ್ ಆದಾಗ ಅವ್ರ ಹೆಸರು ಕೂಗೋದಾಗಿರಲಿ, ಡೂ ಇಟ್ ಫಾಸ್ಟ್, ಇನ್ನೊಂದಿದೆ, ಇನ್ನೊಂದು ಸತಿ ಓಡಿ ಹೋಗ್ಬಿಡ್ಬಾ ಅಂತ ಅವ್ರು ಚೇರ್ ಮಾಡೋದು ಅವ್ರ ಮಕ್ಕಳಿಗೆ ಲೈಕ್ ವೆರಿ ಮೋಟಿವೇಶ್ನಲ್. ಆ ಒಂದು ಪೇರೆಂಟ್ಸ್ ಬಾಯಿಂದ ಬರುತ್ತೆ ಅಲ್ವಾ, ಅದನ್ನು ಮಕ್ಕಳು ತುಂಬ ಪಾಸಿಟಿವ್ ಆಗಿ ತಗೋತಾರೆ. ನೋ ನೋ, ಐ ಹ್ಯಾವ್ ಟು ಡೂ ಇಟ್, ಐ ಹ್ಯಾವ್ ಟು ಡೂ ಇಟ್ ಅಂತ ಭಾಳ ಮಾಡ್ತಾರೆ. ಸೊ ಆ ಥರ ಒಂದು ಚಿಯರ್ನೆಸ್ ಎಲ್ಲ ನಾನು ನೋಡಿದಾಗ ಐ ಫೆಲ್ಟ್ ಲೈಕ್ ಎಸ್, ನೌ ದ ಜನ್ರೇಷನ್ ಹಸ್ ಚೇಂಜ್ ಆ್ಯಂಡ್ ಪೇರೆಂಟ್ಸ್ ಆಲ್ಸೋ ಲೈಕ್ ವೆರಿ ಇಂಟ್ರೆಸ್ಟೆಡ್ ಇನ್ ಕಿಡ್ಸ್. ಎಷ್ಟೇ ಬ್ಯುಸಿ ಶೆಡ್ಯೂಲ್ಸ್ ಇದ್ದರು, ಎಷ್ಟೇ ವರ್ಕ್ ಲೈಫ್ ಇದ್ದರು, ಆ ಒಂದು ಮೊಮೆಂಟ್ ದೇ ಆರ್ ಎಂಜಾಯಿಂಗ್ ದ ಕಿಡ್ಸ್. ಲೈಕ್ ದೇ ಆರ್ ಡೂಯಿಂಗ್ ಸಮಥಿಂಗ್, ದೇ ಹ್ಯಾವ್ ಟು ವಿನ್. ಆ ಮಕ್ಕಳಲ್ಲಿ ಆ ಒಂದು ವಿನ್ ಆಗಬೇಕು ಮಾಡಬೇಕು ಅನ್ನೋದಕ್ಕಿಂತ ಐ ಹ್ಯಾವ್ ಟು ಶೋ ದಿಸ್ ಟು ಮೈ ಪೇರೆಂಟ್ಸ್ ಅಂತ ಅಂದ್ಬಿಟ್ಟು ಮಾಡ್ತಿದ್ದಾರೆ. ನೋಡಿ ಹೇಗೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು.
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ಪ್ರೈಸಿಂಗ್. ಮಕ್ಕಳಿಗೆ ಆ ಪ್ರೈಸ್ ತಗೊಳ್ಳೋದಂದ್ರೇ ಬಹಳ ಖುಷಿ ಅವ್ರಿಗೆ. ಏನು ಕೊಡ್ತಾರೆ? ನನಗೆ ಕೊಡ್ತಾರಾ ಮೆಡಲ್ಲು? ಅವ್ರಿಗೆ ಕೊಡ್ತಾರಾ? ಅವರಿಗೆ ಆ ಕ್ಯೂರಿಯಾಸಿಟಿ ಏನು ಅಂತಂದರೆ, ಕ್ಯೂರಿಯಾಸಿಟಿ ಇಲ್ಲ. ಲೈಕ್ ಗೋಲ್ಡ್ ಅಂದರೆ ಏನು, ಸಿಲ್ವರ್, ಬ್ರಾನ್ಸ್, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ದಟ್ ಡಸಂಟ್ ಮ್ಯಾಟರ್ ಫಾರ್ ದೆಮ್. ಅವ್ರಿಗೆ ಬರೀ ಏನು ಅಂದರೆ ನನಗೆ ಮೆಡಲ್, ಪ್ರೈಸ್ ಕೊಡ್ತಾರಾ ನನಗೆ, ಪ್ರೈಸ್ ಜೊತೆಗೆ ಏನಾದರೂ ಗುಡಿ ಬ್ಯಾಗ್ ಕೊಡ್ತಾರಾ, ಅಷ್ಟೇ ಮಕ್ಕಳಲ್ಲಿ ತುಂಬ ಲೈಕ್ ಅವ್ರಿಗೆ ಅದೊಂದು ತುಂಬ ಖುಷಿ ಕೊಡುತ್ತೆ. ಸ್ವಲ್ಪ ಬುದ್ಧಿ ಬಂದಮೇಲೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಂತೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಆ ಒಂದು ಏಜ್ ಗ್ರೂಪ್ ಮಕ್ಕಳಿಗೆ ಪ್ರೈಸ್ ಕೊಟ್ಟರೆ ಸಾಕು. ಲೆಟ್ ಇಟ್ ಬಿ ಎನಿಥಿಂಗ್, ಆ ಮೆಡಲ್ ಆರ್ ಐಡಲ್, ಎನಿಥಿಂಗ್, ಆ ಥರ ಯಾವುದೇ ಇದ್ರೂ ಆ ಒಂದು ಹ್ಯಾಪಿನೆಸ್ ಅವ್ರ ಮಕ್ಕದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಒನ್ ಗುಡ್ ಥಿಂಗ್ ಏನು ಅಂದರೆ, ದೆರ್ ಇಸ್ ನೋ ಡಿಮೋಟಿವೇಶನ್. ಸೊ ಈವನ್ ಅ ರನ್ನರ್ ಅಪ್ ವಿಲ್ ಗೆಟ್ ಅ ಸರ್ಟಿಫಿಕೇಟ್, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್, ಹೂ ಇಸ್ ಇನ್ ದ ಫೋರ್ತ್ ಪ್ಲೇಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ವಿಲ್ ಮೇಕ್ ಅ ಕಿಡ್ ಚಿಯರ್ ಅಪ್. ಸೊ ಯಾವಾಗ ಮಕ್ಕಳು ನೀವು ಚಿಯರ್ ಮಾಡ್ತೀರಾ, ಮಕ್ಕಳಿಗೆ ಇನ್ನೂ ಎಂತೂಸಿಯಾಸಮ್ ಬರುತ್ತೆ. ಓಕೆ, ಐ ಹ್ಯಾವ್ ಟು ಡೂ ಸಮಥಿಂಗ್ ಮೋರ್, ನನಗೂ ಆ ಥರ ಮೆಡಲ್ ಎಲ್ಲ ಬೇಕು ಅಂತಂದರೆ ನಾನು ಇನ್ನೂ ಸ್ವಲ್ಪ ಮಾಡಬೇಕು, ಕಲಿಬೇಕು ಅನ್ನೋದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ದ ಕಿಡ್ ಆಲ್ಸೋ ವಿಲ್ ಶೋ ಮೋರ್ ಇಂಟ್ರೆಸ್ಟ್, ಮೋರ್ ಆ್ಯಕ್ಟಿವ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಏನು ಅಂದರೆ, ಈ ಸತಿ ಎಲ್ಲ ಥರ ಆ್ಯಕ್ಟಿವಿಟೀಸು ಇತ್ತು ಮಕ್ಕಳಿಗೆ. ಲೈಕ್ ಮಝಲ್ ಸ್ಟ್ರೆಂಥನಿಂಗ್ ಆ್ಯಕ್ಟಿವಿಟಿ ಆಗಿರಲಿ, ಆ ಥರದ್ದೆಲ್ಲ ತುಂಬ ಇತ್ತು. ಆ್ಯಂಡ್ ದೆನ್ ಆಫ್ಟರ್ ಸ್ಪೋರ್ಟ್ಸ್ ಡೇ ಹಾಗೆ ಹತ್ತಿರದಲ್ಲಿರೋ ಒಂದು ಮಾಲ್ಗೆ ಹೋಗಿ ಮಕ್ಕಳ ಸ್ವಲ್ಪ ಆಟ ಆಡಿಸ್ಕೊಂಡು ಹಾಗೆ ಮನೆಗೆ ವಾಪಸ್ ಬಂದ್ವಿ. ಸೊ ಫಾಲೋ ಫಾರ್ ಮೋರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಹಾರ್ಟ್ಫುಲಿ ತುಂಬ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್